ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಬಳಸಬಾರದ ರೀತಿಯ ಪದಗಳನ್ನು ಮೇಲ್ಮನೆಯಲ್ಲಿ ಬಳಸಿದ್ರು ಸಿ.ಟಿ. ರವಿ. ಅದು ಯಾರ ವಿರುದ್ಧ? ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ. ಒಬ್ಬ ಮಹಿಳೆ ಅನ್ನೋದನ್ನು ಕೂಡ ನೋಡದೆ ಆಕೆಯ ವಿರುದ್ಧ, ಅವರ ವಿರುದ್ಧ ಬಳಸಬಾರದ ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದನೆ ಮಾಡಿದ್ರು. ನೋಡಿ, ಜಟಾಪಟಿ ಇರುತ್ತೆ, ರಾಜಕೀಯ ಇರುತ್ತೆ, ಏಟಿಗೆ ಎದುರೇಟಿರುತ್ತೆ, ಮಾತಿಗೆ ಪ್ರತಿಮಾತು ಇರುತ್ತೆ. ಹಾಗಂದ್ರೆ ಮಾತ್ರಕ್ಕೆ ಏನೆಲ್ಲ ಮಾತಾಡ್ತೀನಿ ಅಂತ ಹೇಳಿದರೆ ಒಂದು ಘನತೆವೆತ್ತಂಥ ಮೇಲ್ಮನೆಗೆ ಅರ್ಥ ಇರುತ್ತಾ? ಈ ವಿಚಾರ ಈಗಲೂ ಕೂಡ ಜೀವಂತವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭಾಪತಿ ಬಸವರಾಜ ಹೊರಟ್ಟಿ ಒಂದು ನೈತಿಕ ಪಾಠವನ್ನು ಹೇಳಿದ್ದಾರೆ. ಸದನದಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗಿದೆ, ಚರ್ಚೆ ಮಾಡಿ ಕಾನೂನಿನ ರೀತಿಯಲ್ಲಿ ಪರಿಶೀಲಿಸಿ ತೀರ್ಮಾನವನ್ನು ಕೊಟ್ಟಿದ್ವಿ. ಸುಪ್ರೀಂ ಕೂಡ ಸಭಾಪತಿ ನಿರ್ಧಾರ ಸರಿ ಇದೆ ಅಂತ ಹೇಳಿತ್ತು, ಸುಪ್ರೀಂ ಕೋರ್ಟ್. ಅದಾದ ಬಳಿಕ ಇಬ್ಬರು ಮತ್ತೊಮ್ಮೆ ದೂರು ಕೊಟ್ಟಿದ್ದಾರೆ. ಅಂದು ರಾಜಕೀಯದಲ್ಲಿ ಮೌಲ್ಯ ಇತ್ತು, ಮೌಲ್ಯಯುತ ರಾಜಕಾರಣ ಇತ್ತು, ನೇರವಂತಿಕೆ ಇತ್ತು, ಒಂದು ಸೌಜನ್ಯ ಇತ್ತು, ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇತ್ತು, ಮಾತುಗಳಲ್ಲಿ ಹಿಡ್ತಾ ಇತ್ತು. ಆದರೆ ಇವತ್ತು ಎಲ್ಲಿದೆ ಅಂತ ಕೇಳಿದ್ದಾರೆ. ಸದನದಲ್ಲಿ ಪ್ರಶ್ನೆ ಕೇಳ್ತಾರೆ, ಉತ್ತರ ಹೇಳುವಾಗ ಅವರೇ ಇರಲ್ಲ. ಮತದಾರ ಎಲ್ಲಿಯವರೆಗೆ ದುಡ್ಡು ತೆಗೆದುಕೊಂಡು ಮತ ಹಾಕ್ತಾನೋ ಅಲ್ಲಿಯವರೆಗೆ ರಾಜಕಾರಣದಲ್ಲಿ ಈ ಮೌಲ್ಯ ಅನ್ನೋ ಪದ ಇರೋದಿಲ್ಲ, ಮೌಲ್ಯ ಅನ್ನುವ ಪದಕ್ಕೆ ಅರ್ಥ ಇರೋದಿಲ್ಲ ಅಂತ ಹೇಳಿದ್ದಾರೆ. ನಿಮಗೆಲ್ಲ ತುಂಬ ಚೆನ್ನಾಗಿ ನೆನಪಿದೆ, ಬೆಳಗಾವಿ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಒಂದು ಪದ ಪ್ರಯೋಗವನ್ನು ಮಾಡಿದ್ರು ಸಿ.ಟಿ. ರವಿ. ಅದು ಇಲ್ಲ ಅಂತ ಹೇಳಿದರು. ಆನಂತರದಲ್ಲಿ ನಮ್ಮ ಮೊಬೈಲ್ಗಳಲ್ಲೋ ಕ್ಯಾಮ್ರಾಗಳಲ್ಲೋ ಸಿಕ್ಕಿರುವಂಥ ಆಡಿಯೋ ಅಸ್ಪಷ್ಟವಾಗಿದ್ದರೂ ಕೂಡ ಅಲ್ಲಿ ಬಳಸಬಾರದ ಪದವನ್ನು ಬಳಸಲಾಗಿದೆ ಅನ್ನೋದನ್ನು ಇಡೀ ಕರ್ನಾಟಕವೇ ನೋಡಿತ್ತು. ನೋಡಿ, ಮೌಲ್ಯಯುತ ರಾಜಕಾರಣದ ಬಗ್ಗೆ ಇವತ್ತು ಬಸವರಾಜ ಹೊರಟ್ಟಿ ಮಾತನಾಡ್ತಾ ಇದ್ದಾರೆ. ಹೌದು, ಅವರು ಮತ್ತೊಂದು ಮಾತನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಎಲ್ಲಿಯವರೆಗೂ ಮತದಾರ ದುಡ್ಡು ತೆಗೆದುಕೊಂಡು ಮತ ಹಾಕೋದನ್ನು ನಿಲ್ಲಿಸ್ತಾನೋ ಅಥವಾ ದುಡ್ಡು ತೆಗೆದುಕೊಳ್ಳದೆ ಮತ ಹಾಕೋದನ್ನು ಆರಂಭ ಮಾಡ್ತಾನೋ ಅಲ್ಲಿಯವರೆಗೂ ಕೂಡ ನಾವು ಮೌಲ್ಯಯುತ ರಾಜಕಾರಣಿಗಳನ್ನು ಕಂಡು ಹಿಡಿಲಿಕ್ಕಾಗೋದಿಲ್ಲವಾ ಅಥವಾ ಈ ಮೇಲ್ಮನೆಗೆ ಕಳ್ಸೋಕ್ಕಾಗೋದಿಲ್ಲ ಅಂತ ಹೇಳಿ ಕೇಳಿ ಮೇಲ್ಮನೆ ಗಂಜಿ ಕೇಂದ್ರ ಅಂತ ಹೇಳಿ ಹಲವರು ಹೀಗಳಿತಾರೆ. ಮೇಲ್ಮನೆ ಹೇಗಾದರೂ ಮಾಡಿ ಅವರಿಗೆ ಸಮಾಧಾನವನ್ನು ಕೊಡುವಂಥ ಗಂಜಿ ಕೇಂದ್ರ ಅಂತ ಹೇಳಿ. ಅದರ ಜೊತೆಗೆ ಹಿಂದೆ ಮೇಲ್ಮನೆ ಅಂತ ಹೇಳಿದರೆ ಅದಕ್ಕೊಂದು ಗೌರವ ಇತ್ತು, ಘನತೆ ಇತ್ತು, ಅಲ್ಲಿ ಬರುವಂಥ ವ್ಯಕ್ತಿಗಳಿಗೆ ವ್ಯಕ್ತಿತ್ವದ ತೂಕ ಇರ್ತಾ ಇತ್ತು. ಅನೇಕ ಸೇವಾ ವಲಯಗಳಿಂದ ಬರ್ತಾ ಇದ್ದರು. ಕೇವಲ ರಾಜಕೀಯ ವ್ಯಕ್ತಿಗಳು ಮಾತ್ರವಲ್ಲ, ಸಾಹಿತಿಗಳಿರ್ತಾಯಿದ್ರು, ಕಲಾವಿದರು ಇರ್ತಾಯಿದ್ರು, ಹೋರಾಟಗಾರರಿರ್ತಾಯಿದ್ರು, ಪತ್ರಕರ್ತರು ಇರ್ತಾಯಿದ್ರು, ಸಮಾಜದ ಮೂಲೆ ಮೂಲೆಯಲ್ಲಿ ಸುಧಾರಣೆಗಳನ್ನು ತಂದಿರುವಂಥ ವ್ಯಕ್ತಿಗಳು ಒಂದು ವೇದಿಕೆಯಲ್ಲಿ ಸೇರ್ತಾ ಇದ್ರು. ಅದು ವಿಧಾನ ಪರಿಷತ್ ಆಗ್ತಾ ಇತ್ತು. ಬಟ್ ಇವತ್ತಿನ ಪರಿಸ್ಥಿತಿ ಹಂಗಿದೆಯಾ? ಇವತ್ತು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಬರ್ತಾರೆ, ಗ್ರಾನೈಟ್ ವ್ಯಾಪಾರಿಗಳು ಬರ್ತಾರೆ, ಚಿನ್ನದಂಗಡಿ ಮಾಲೀಕರು ಬರ್ತಾರೆ, ರಿಯಲ್ ಎಸ್ಟೇಟ್ ಕುಳಗಳು ಬರ್ತಾರೆ, ಹೀಗೆ ಅನೇಕರು ಬರ್ತಾರೆ. ಇಂಥವ್ರ ಮಧ್ಯೆ ಬಸವರಾಜ ಹೊರಟ್ಟಿಯವರು ಮೌಲ್ಯಯುತ ರಾಜಕಾರಣದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆ ಮೌಲ್ಯಯುತ ರಾಜಕಾರಣ ಅಂತ ಹೇಳಿದ್ರೆ ಅರ್ಥ ಆಗುವಂಥ ಸನ್ನಿವೇಶದಲ್ಲಿ ಅವರ ಸದಸ್ಯರಿದ್ದಾರಾ ಗೊತ್ತಿಲ್ಲ. ಅಲ್ಲಿ ಮೌಲ್ಯಲ್ಲಿದೆ, ಮೌಲ್ಯ ಇದ್ದವರು ರಾಜಕೀಯ. ಇವತ್ತು ನಾನು ಈಗ ರಾಮಕೃಷ್ಣ ಹೆಗಡೆ ಅವ್ರದ್ದೊಂದು ಇದು ನೋಡಿದೆ. ರಾಮಕೃಷ್ಣ ಹೆಗಡೆ ಅವರು ಅವರ ಬಂಗಾರಪ್ಪ ಅವ್ರದ್ದು ಏನು ಡಿಸ್ಕಷನ್ ನೋಡಿದೆ. ಆ ಥರ ಕೊನೆಗೆ ಇಬ್ಬರು ಮಾತಾಡಿದ ಒಬ್ರಿಗೂ ವಿರೋಧ ಮಾತಾಡಿ ಇಬ್ಬರು ಏನಂತಂದ್ರು ನಾವು ಮೌಲ್ಯವನ್ನು ಕಾಪಾಡ್ಕೋಬೇಕಂದ್ರೆ ನಮ್ಮ ಧರ್ಮ ಅನ್ನೋದನ್ನು ಸದನದಲ್ಲಿ ಹೇಳಿ. ಅವತ್ತು ರಾಜಕೀಯದಲ್ಲಿ ಮೌಲ್ಯ ಇತ್ತು, ಇವತ್ತೆಲ್ಲಿದೆ ಮೌಲ್ಯ? ಆಮೇಲೆ ನಾವು ನೋಡ್ತೀವಿ ಪ್ರಶ್ನೆ ಕೇಳಿದವರು ಹೊರಗೆ ಹೋಗಿಬಿಡ್ತಾರೋ. ಆವಾಗ ಸೆಷನ್ಗೆ ಅಟೆಂಡ್ ಆದ್ರೆ ಸೆಷನ್ ಪ್ರಾರಂಭ ಸೆಷನ್ ಮುಗಿಯುವವರೆಗೆ ಯಾರೂ ಹೋಗ್ತಿದ್ದಿಲ್ಲ. ಇವತ್ತು ಅದು ಉಳಿದಿಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ಸಿದ್ದು, ಗಮನಿಸ್ತಾ ಇದ್ದೀವಿ, ಭಾಳ ಬೇಸರದಿಂದಲೇ ಮಾತನಾಡ್ತಾ ಇದ್ದಾರೆ ಬಸವರಾಜ ಹೊರಟ್ಟಿ. ಆ ಬೇಸರವನ್ನು ಆರಂಭದಿಂದಲೂ ಕೂಡ ಈ ಘಟನೆಯ ನಂತರದಲ್ಲಿ ಅವರು ನಾನು ರಾಜೀನಾಮೆಯನ್ನು ಕೊಡ್ತೇನೆ ಅನ್ನುವ ಪ್ರಹಸನಕ್ಕೂ ಕೂಡ ಸಾಕ್ಷಿಯಾಯಿತು ಕರ್ನಾಟಕ. ಸಭಾಪತಿಗಳು ರಾಜೀನಾಮೆ ಹಂತಕ್ಕೂ ಕೂಡ ಹೋಗಿ ಮತ್ತು ನಿರ್ಧಾರವನ್ನು ವಾಪಸ್ ತೆಗೆದುಕೊಂಡ್ರು. ಏನೆಲ್ಲ ಈ ವಿಚಾರದಲ್ಲಿ ಮಾತನಾಡಿದ್ರು ಅಂತ ಹೇಳಿ. ದಶರಥ್ ಬಸವರಾಜ್ ಹೊರಟ್ಟಿ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಒಬ್ರು ಹಿರಿಯ
ರಾಜಕೀಯ ವ್ಯಕ್ತಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಿರುವಂತದ್ದೇ. ಇವತ್ತು ಬಳ್ಳಾರಿಗೆ ಬಂದಂತಹ ಸಂದರ್ಭದಲ್ಲಿ ಒಂದು ಸುದ್ದಿಗೋಷ್ಠಿಯಲ್ಲಿ ಕೂಡ ಮಾತನಾಡಿದ್ರು. ಸದ್ಯ ಈಗ ರಾಜಕೀಯ ಅಂದ್ರೆ ಯಾವ ರೀತಿಯಾಗಿ ಬಂದು ನಿಂತ್ಕೊಂಡಿದೆ ಅಂತ ಹೇಳ್ಬಿಟ್ಟು ಅವರೇ ಸಹ ನೈತಿಕ ಮೌಲ್ಯದ ಒಂದು ಪಾಠವನ್ನ ಕೂಡ ಹೇಳಿದ್ರು. ಜೊತೆಯಾಗಿ ಸಿ.ಟಿ. ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಚಳಿಗಾಲ ಅಧಿವೇಶನ ಡಿಸೆಂಬರ್ 19ರಂದು ಒಂದು ಘಟನೆ ಕೂಡ ನಡೆದಿತ್ತು. ಆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಸದನದಲ್ಲಿ ಈ ವೇಳೆ ನಡೆದಂತಹ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಚರ್ಚೆಯನ್ನ ಕೂಡ ಮಾಡಲಾಯಿತು. ಯಾರು ತಪ್ಪಿದೆ ಏನನ್ನೋದನ್ನು ಕೂಡ ಕಾನೂನನ್ನ ಪರಿಶೀಲಿಸಲಾಯಿತು. ಇದಕ್ಕೆ ಪರಿಶೀಲಿಸಿ ನಾವು ತೀರ್ಮಾನವನ್ನು ಕೂಡ ಕೊಟ್ಟಿದ್ದೇವೆ ಅನ್ನುವಂಥದ್ದು ಕೂಡ ಹೇಳಿದ್ರು. ಇದರ ಜೊತೆಯಾಗಿ ಇವರು ಕೊಟ್ಟಿದ್ದಂತ ತೀರ್ಪನ್ನ ಸುಪ್ರೀಂ ಕೋರ್ಟ್ ಕೂಡ ಒಪ್ಪಿ ಅದಕ್ಕೊಂದು ಒಳ್ಳೆ ನಿರ್ಧಾರವನ್ನ ಸರಿಯಾದ ನಿರ್ಧಾರವನ್ನ ಇವರು ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದನ್ನ ಮಾತನಾಡಿದ್ರು. ಇದರ ಜೊತೆಗೆ ಇವರಿಬ್ರು ಈಗ ಮತ್ತೆ ಸಿ.ಟಿ. ರವಿ ಮತ್ತೆ ಹೆಬ್ಬಾಳ್ಕರ್ ಅವರು ಕೂಡ ಈಗ ಮತ್ತೆ ಒಂದು ದೂರನ್ನ ನೀಡಿದ್ದಾರೆ. ಇದರ ಜೊತೆಯಾಗಿ ನೈತಿಕ ಮೌಲ್ಯಗಳ ಸಮಿತಿಯ ಜೊತೆಗೆ ಸದಸ್ಯರ ಸೇರಿಕೊಂಡು ಈ ವಿಚಾರವನ್ನು ನಾವು ಈಗಾಗಲೇ ಪೆಂಡಿಂಗ್ ನಲ್ಲಿ ಇಟ್ಟಿದ್ದೇವೆ ಮತ್ತು ಈಗ ಸದ್ಯ ರಾಜಕೀಯ ಅಂತ ಹೇಳಿದಾಗ ರಾಜಕೀಯ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ, ಇದರ ಮೌಲ್ಯ ಹೇಗಿದೆ, ಮೌಲ್ಯ ಅನ್ನೋದು ರಾಜಕೀಯದಲ್ಲಿ ಉಳಿದಿಲ್ಲ ಅನ್ನುವಂತ ಮಾತನ್ನ ಕೂಡ ಹೇಳಿರುವಂತದ್ದು. ಕಳೆದ ಹಿರಿಯ ರಾಜಕಾರಣಿಗಳಾದಂತ ರಾಮಕೃಷ್ಣ ಹೆಗಡೆ ಆಗಿರ್ಬೋದು, ಬಂಗಾರಪ್ಪ ಅವರ ಚರ್ಚೆ ಕೂಡ ನಾನು ಸಾಕಷ್ಟು ಬಾರಿ ನೋಡ್ತಾನೆ ಬಂದಿದ್ದೆ. ಅವರು ಕೊನೆಯವರೆಗೂ ಕೂಡ ಸದನದಲ್ಲಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರು ಕೂಡ ಅವರು ಅಲ್ಲಿಗೆ ಆ ಧರ್ಮ ಆಗಿರ್ಬೋದು ಆ ಮೌಲ್ಯವನ್ನ ಕಾಪಾಡೋದ್ರ ಜೊತೆಗೆ ಅಲ್ಲಿ ಮುಗಿಸ್ತಾ ಇದ್ರು ಅನ್ನುವಂಥದ್ದು ಕೂಡ ಹೇಳಿದ್ರು. ಆದ್ರೆ ಸದ್ಯ ಈಗ ರಾಜಕೀಯ ಮೌಲ್ಯ ಇವತ್ತು ಉಳಿದಿಲ್ಲ ಅನ್ನುವಂತ ಮಾತನ್ನ ಕೂಡ ಅವ್ರು ಹೇಳಿದ್ದಾರೆ. ಸದನದಲ್ಲಿ ಸಾಕಷ್ಟು ಪ್ರಶ್ನೆಯನ್ನ ಕೇಳ್ತಾರೆ, ಕೇಳಿರೋರು ಯಾರು ಅಲ್ಲಿ ಇರೋದಿಲ್ಲ, ಉತ್ತರ ಹೇಳುವಷ್ಟರಲ್ಲಿ ಅವ್ರು ಹೊರಗಡೆ ಹೋಗಿರ್ತಾರೆ. ಹಿಂದೆ ಕೂಡ ಸಾಕಷ್ಟು ಸದನ ಆರಂಭ ಆಗೋಕ್ಕಿಂತ ಮುಂಚೆ ಕೂಡ ಇಂತಹ ಘಟನೆಗಳನ್ನ ನಾವು ನೋಡಿದ್ವಿ ಅನ್ನೋಂತ ಮಾತನ್ನ ಕೂಡ ಹೇಳಿರುವಂತದ್ದು. ಆದ್ರೆ ಸದ್ಯ ಈಗ ರಾಜಕೀಯ ಅನ್ನೋದು ಮೌಲ್ಯವಾಗಿ ಉಳಿದಿಲ್ಲ ಅಂತ ಹೇಳ್ಬಿಟ್ಟು ಬಸವರಾಜ ಹೊರಟ್ಟಿ ಅವರು ಕೂಡ ತಮ್ಮ ಮಾತನ್ನ ಮಾಧ್ಯಮದೊಂದಿಗೆ ಮಾತನಾಡಿರುವಂತದ್ದು. ದರ್ಶನ್, ಥ್ಯಾಂಕ್ ಯು ಸಿದ್ದು ಮಾಹಿತಿಗೆ.